ಅಲಂಗು ಇದೊಂದು ತಮಿಳ್ ಮೂವಿ. ಇವಾಗ ಕನ್ನಡ ಭಾಷೆಯಲ್ಲೂ ಡಬ್ ಮಾಡಿ OTT ನಲ್ಲಿ ರಿಲೀಸ್ ಮಾಡಿದ್ದಾರೆ. ಟ್ರೂ ಇವೆಂಟ್ಸ್ ನ ಬೇಸ್ ಮಾಡಿಕೊಂಡು ಈ ಸಿನಿಮಾನ ತೆಗೆದಿದ್ದಾರೆ. ಮ್ಯಾನ್ ವರ್ಸಸ್ ಡಾಗ್ ಅಂಡ್ ಮನುಷ್ಯ ಮತ್ತೆ ನಾಯಿ ಮಧ್ಯೆ ಇರುವಂತ ಎಮೋಷನಲ್ ಬಾಂಡಿಂಗ್ ಮೇಲೆ ಇಡೀ ಸಿನಿಮಾ ರನ್ ಆಗುತ್ತೆ. ಇದು ಎಲ್ಲರಿಗೂ ಇಷ್ಟ ಆಗುವಂತ ಸಿನಿಮಾ ಅಲ್ಲ. ಯಾಕೆ ಅಂತ ಇಂಡೆಪ್ತ್ ರಿವ್ಯೂನಲ್ಲಿ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಧರ್ಮ ಅನ್ನೋನ್ಗೆ ಒಂದು ಕಾಯಿಲೆ ಇರುವಂತ ಒಂದು ನಾಯಿ ಸಿಕ್ಕಿ ಎಮೋಷನಲ್ಲಿ ಕನೆಕ್ಟ್ ಆಗಿರ್ತಾನೆ. ಆ ನಾಯಿಗೆ ಕಾಳಿ ಅಂತ ಹೆಸರು ಕೂಡ ಇಟ್ಟಿರ್ತಾನೆ. ಸೊ ನೆಕ್ಸ್ಟ್ ಒಂದು ಇನ್ಸಿಡೆಂಟ್ ಇಂದ ಆ ನಾಯಿ ಜೀವಕ್ಕೆ ಅಪಾಯ ಬರುತ್ತೆ. ಇವಾಗ ಧರ್ಮ ಅವನ ಫ್ರೆಂಡ್ಸ್ನ ಕಾಪಾಡೋದ್ರ ಜೊತೆಗೆ ಆ ನಾಯಿನೂ ಕಾಪಾಡಬೇಕು. ಸೊ ಆ ಇನ್ಸಿಡೆಂಟ್ ಏನು, ಕೊನೆಗೆ ಆ ನಾಯಿನ ಮತ್ತೆ ಅವನ ಫ್ರೆಂಡ್ಸ್ನ ಸೇಫ್ ಮಾಡ್ಕೊಂತಾನ, ಇವರಿಗೆ ಬರೋ ಅಂತ ಆ ಅಪಾಯ ಏನು ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಇನ್ನು ಮೊದಲೇ ಹೇಳ್ದಂಗೆ ಈ ಮೂವಿ ಬರೀ ಡಾಗ್ ಲವರ್ಸ್ಗೆ ಮಾತ್ರ. ಬೇರೆ ಆಡಿಯನ್ಸ್ಗೆ ಬಿಲೋ ಆವರೇಜ್ ಆಗಿರುತ್ತೆ. ಜೊತೆಗೆ ಫಸ್ಟ್ ಆಫ್ ತುಂಬಾನೇ ಲ್ಯಾಗ್ ಅಂಡ್ ಬೋರ್ ಅನ್ಸುತ್ತೆ. ಅಂಡ್ ವಿಲೇಜ್ ಅಂಡ್ ಫಾರೆಸ್ಟ್ ವೈಬ್ನ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಇನ್ನು ನಾಯಿ ಮೇಲೆ ಆಡಿಯನ್ಸ್ ಎಮೋಷನಲಿ ಕನೆಕ್ಟ್ ಆಗೋ ತರ ಸುಮಾರು ಸೀನ್ಸ್ಗಳನ್ನ ಬರ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಅವು ಆಕ್ಚುಲಿ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈ ಸಿನಿಮಾ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಹೈಪ್ ಕೊಟ್ಟಿರೋ ತರ ಏನಿಲ್ಲ. ತುಂಬಾ ನಾರ್ಮಲ್ ಪೇಸಲ್ಲಿ ರನ್ ಆಗುತ್ತೆ. ಮಧ್ಯ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳಾಗ್ಲಿ, ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ನ ತಗೋಬರೋದಾಗ್ಲಿ ಏನೂ ಇರಲಿಲ್ಲ. ಒಂದು ಸಣ್ಣ ಟಾಪಿಕ್ನ ಇಟ್ಕೊಂಡು 2 hours ಲ್ಯಾಗ್ ಮಾಡಿ ಇಟ್ಟಿದ್ದಾರೆ. ಫಸ್ಟ್ ಆಫ್ ತುಂಬಾ ಸ್ಲೋ ಆಗಿರುತ್ತೆ, ತುಂಬಾ ಕಡೆ ಬೋರ್ ಕೂಡ ಆಗುತ್ತೆ. ಬಟ್ ಇಂಟರ್ವಲ್ ಆದ್ಮೇಲೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಡೀಸೆಂಟ್ ಪೇಸಲ್ಲಿ ರನ್ ಆಗುತ್ತೆ. ಫಸ್ಟ್ ಹಾಫ್ ಅಲ್ಲಿ ಒಂದೆರಡು ಸಿಚುಯೇಷನ್ಸ್ ಎಮೋಷನಲ್ ಡ್ರಾಮಾ ಚೆನ್ನಾಗಿತ್ತು. ಈ ಸೆಕೆಂಡ್ ಹಾಫ್ ಅಲ್ಲಿ ಅವರ ಫಾರೆಸ್ಟ್ ಜರ್ನಿ ಪರವಾಗಿರ್ಲಿಲ್ಲ. ಫಸ್ಟ್ ಹಾಫ್ಗೆ ಹೋಲಿಸಿದ್ರೆ ಸೆಕೆಂಡ್ ಹಾಫ್ ಮಚ್ ಬೆಟರ್ ಆಗಿತ್ತು. ಓವರ್ ಆಲ್ ಈ ಸಿನಿಮಾ ನಿಮಗೆ ಬಿಲೋ ಆವರೇಜ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಈ ಕತೆಗೆ 2 hours ತುಂಬಾ ಜಾಸ್ತಿನೇ ಆಯಿತು. ಅಷ್ಟೊಂದು ರನ್ ಟೈಮ್ ಬೇಕಾಗೇ ಇರಲಿಲ್ಲ. ತುಂಬಾ ಕಡೆ ಅನ್ವಾಂಟೆಡ್ ಸೀನ್ಸ್ಗಳಿದಾವೆ. ಅವನ್ನೆಲ್ಲ ಕಟ್ ಮಾಡಿ ಬರೀ 1 hour 30 minutes ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಟೈಮ್ ಪಾಸ್ ಮಾಡೋಕ್ಕೆ. ಇನ್ನು ಡಾಗ್ ಲವರ್ಸ್ ಒಂದ್ಸಲ ಟ್ರೈ ಮಾಡ್ಬೋದು, ಇಷ್ಟ ಆಗ್ಬೋದು, ಒಂದು ಡೀಸೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅದೇ ಮಿಕ್ಕಿದ ಆಡಿಯನ್ಸ್ ಮಾಸ್ ಟೆಂಪ್ಲೇಟ್ ಇಷ್ಟಪಡೋರಿಗೆ ಈ ಮೂವಿ ಬೋರ್ ಹೊಡೆಯುತ್ತೆ, ಎಕ್ಸೆಪ್ಟ್ ಸೆಕೆಂಡ್ ಹಾಫ್. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ನಾಯಿನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಎಮೋಷನಲಿ ಕನೆಕ್ಟ್ ಆಗೋ ಥರ ತೋರಿಸಿದ್ದಾರೆ. ಆ್ಯಂಡ್ ಮಿಕ್ಕಿದ ಆಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು. ಆ್ಯಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ, ಲೊಕೇಶನ್, ಆ ಫಾರೆಸ್ಟ್ ಲೊಕೇಶನ್ನ ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಬಟ್ ಎಲ್ಲೋ ಒಂದೊಂದು ಕಡೆ ನೇಚರ್ ಕ್ವಾಲಿಟಿನ ಬ್ಲರ್ ಮಾಡಿದ್ದಾರೆ. ಆ್ಯಂಡ್ ಎಡಿಟಿಂಗಲ್ಲಿ ಇನ್ನೊಂಚೂರು ವರ್ಕ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ BGM ಆ್ಯಂಡ್ ಸಾಂಗ್ಸ್ ಎರಡು ಡೀಸೆಂಟ್ ಆಗಿತ್ತು. ಸೊ ಓವರ್ ಆಲ್ ಮೂವಿ ಟೈಮ್ ಪಾಸ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಡಾಗ್ ಲವರ್ಸ್ಗೆ ಆವ್ರೇಜ್ ಅನಿಸುತ್ತೆ. ಅಡಲ್ಟ್ ಕಂಟೆಂಟ್ ಏನಿರಲ್ಲ, ಫ್ಯಾಮಿಲಿ ಜೊತೆಲೂ ಆರಾಮಾಗಿ ನೋಡ್ಬೋದು. ಇನ್ನು ಈ ಮೂವಿ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.